श्रुतिस्मृतिपुराणानाम् आलयं करुणालयं नमामि ಭಗವತ್ಪಾದಶಂಕರಂ ಲೋಕಶಂಕರಂ. ಎಲ್ರಿಗೂ ನಮಸ್ಕಾರ. ಸರಿ, ಆರ್ಯಾಂಬೆ ಹಾಗೂ ಶಿವಗುರು ದಂಪತಿಗಳು ಭಗವಂತನ ದರ್ಶನವನ್ನು ಮಾಡಿಕೊಂಡು ವಾಪಸ್ ಕಾರಟಿ ಗ್ರಾಮಕ್ಕೆ ಬರ್ತಾರೆ. ಆಚಾರ್ಯ ದಂಪತಿಗಳು ಸುಮಾರು 2 ತಿಂಗಳ ಕಾಲ ಕಾರಟಿಯಲ್ಲಿ ಇಲ್ಲದೆ ಬಣ್ಬಣ ಅಂತ ಇತ್ತು ಅಗ್ರಹಾರ. ಅವ್ರು ಬಂದ ಮೇಲೆ ಪುನಃ ಕಳೆಗೂಡ್ತು. ಶಿಷ್ಯರೆಲ್ಲ ಮಕ್ಕಳ ಥರ ಅವ್ರನ್ನ ಮುತ್ಕೋತಾರೆ. ನೆರೆಹೊರೆಯ ಜನ ಎಲ್ಲ ಬಂದು ಯೋಗಕ್ಷೇಮವನ್ನು ಕೇಳ್ಕೋತಾರೆ. ಆಶ್ರಮದ ಹುಲ್ಲೆ ಜಿಂಕೆ ಎಲ್ಲವೂ ಕುಣಿತಾ ಬರ್ತವೆ. ದನಕರುಗಳು ಅಂಬ ಅಂದ್ಕೊಂಡು ಬರ್ತವೆ, ಹಾರ್ಕೊಂಬರ್ತವೆ. ಆಚಾರ್ಯ ದಂಪತಿಗಳು ಈ ಆತ್ಮೀಯ ಸ್ವಾಗತದಿಂದ ಬಹಳ ಸಂತೋಷವನ್ನು ಪಡ್ತಾರೆ. ಅವರು ಯಾತ್ರೆಯಲ್ಲಿದ್ದ 2 ತಿಂಗಳಲ್ಲಿ ಹಿರಿಯ ವಿದ್ಯಾರ್ಥಿಗಳು ಗುರುಕುಲದ ಎಲ್ಲ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿರ್ತಾರೆ. ಇದರಿಂದ ಆಚಾರ್ಯರಿಗೆ ತುಂಬ ಸಮಾಧಾನ ಆಗುತ್ತೆ, ತೃಪ್ತಿಯೂ ಆಗುತ್ತೆ. ತಮ್ಮ ಶಿಷ್ಯರ ಶ್ರದ್ಧೆ ಮತ್ತು ದಕ್ಷತೆಗಳನ್ನು ಕಂಡವರಿಗೆ ಬಹಳ ಸಂತೋಷವೂ ಆಗುತ್ತೆ. ಮಾರನೇ ದಿವಸ ಆಚಾರ್ಯರು ತಮ್ಮ ಕುಲಗುರುಗಳ ದರ್ಶನಕ್ಕೆ ಅಂತ ಹೊರಡ್ತಾರೆ. ಆಚಾರ್ಯ ಆತ್ರೇಯರಿಗೆ ತಮ್ಮ ಸೇವೆಯ ವಿವರಗಳನ್ನೆಲ್ಲ ಹೇಗೆ ಆಯಿತು, ದೇವಸ್ಥಾನದಲ್ಲಿ ಯಾವ ರೀತಿ ಸೇವೆಗಳಾಯಿತು, ದರ್ಶನವಾಯಿತು ಅನ್ನೋದೆಲ್ಲ ಒಪ್ಪಿಸ್ತಾರೆ. ಆತ್ರೇಯರಿಗೆ ಸ್ವಪ್ನ ವಾರ್ತೆಯನ್ನು ಹೇಳ್ತಾರೆ. ಆಗ ಬಹಳ ಹರ್ಷವಾಗುತ್ತೆ. ಆಗ ಅವ್ರು ಹೇಳ್ತಾರೆ, ಯಾರು ಆಚಾರ್ಯರು ಹೇಳ್ತಾರೆ ಶಿವಗುರುಗಳಿಗೆ, ವತ್ಸ ಶಿವಗುರು, ನಮ್ಮ ಪಿತೃವರ್ಯರು ಆಗಾಗ ಹೇಳ್ತಾ ಇದ್ರು, ನಿಮ್ಮ ಪವಿತ್ರ ವಂಶದಲ್ಲಿ ಕಾರಣ ಪುರುಷನೊಬ್ಬನು ಅವತರಿಸ್ತಾನೆ ಅಂತ ಹೇಳ್ತಾ ಇದ್ರು. ಈ ಸ್ವಪ್ನ ವೃತ್ತಾಂತ ಅದನ್ನು ದೃಢಪಡಿಸಿದೆ. ನಿಮ್ಮ ಪೂರ್ವಜರೆಲ್ಲರ ಮತ್ತು ನಿನ್ನ ಸಾಧನೆ ಮತ್ತು ತಪಸ್ಸಿನಿಂದ ಸಾಕ್ಷಾತ್ ಪರಮೇಶ್ವರನೇ ನಿಮ್ಮ ವಂಶದಲ್ಲಿ ಆವಿರ್ಭವಿಸಿದರೆ ಅದರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಈಗ ಭಗವಂತನ ಅವತಾರಕ್ಕೆ ಕಾಲವೂ ಕೂಡ ಪಕ್ವವಾಗಿದೆ. ಎಲ್ಲರೂ ಆ ಶುಭ ದಿನಕ್ಕಾಗಿ ಹಾರೈಸೋಣ ಅಂತ ಸಂತೋಷದಿಂದ ಗುರುಗಳು ಶಿವಗುರುಗಳಿಗೆ ಹೇಳ್ತಾರೆ. ಶಿವಗುರುಗಳು ಆಚಾರ್ಯರಿಗೂ ಆಚಾರ್ಯ ಪತ್ನಿಗೂ ನಮಸ್ಕಾರ ಮಾಡಿ ವಾಪಸ್ ಕಾಲಟಿಗೆ ಬರ್ತಾರೆ. ತಿರುಶಿವಪೆರೂರಿನಿಂದ ತಿರುಶಿವಪೆರೂರು ಈಗಿನ ಚಿಚೂರು ಅಂತ ಹೇಳ್ತೀವಲ್ಲ, ಅದು ವಾಪಸ್ ಬಂದ ಮೇಲೆ ಆರ್ಯಾಂಬ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಎಂದಿನಂತೆ ಮಾಡ್ತಾರೆ. ಹಿಂದಿನ ಎಲ್ಲ ಕೆಲಸಗಳ ಜೊತೆ ಈಗ ಒಂದು ಹೊಸ ಕೆಲಸವನ್ನು ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದು ಏನು ಅಂದರೆ ಪುಟ್ಟ ಬಾಲಕರ ಆರೈಕೆ ಹೇಗೆ ಮಾಡೋದು ಅಂತ ಅಲ್ಲಿರೋ ಚಿಕ್ಕ ಮಕ್ಕಳನ್ನ ಆರೈಕೆ ಮಾಡ್ತಾ ಇರ್ತಾರೆ. ಮಾಣಿಕ್ಯಮಂಗಲದ ಶ್ರೀ ಭಗವತಿ ಆರ್ಯಾಂಬರವರ ಇಷ್ಟದೇವತೆಯ ಆಗಿರ್ತಾಳೆ. ಆ ದೇವಾಲಯದ ಪೂಜಾದಿಗಳಲ್ಲಿ ಹೆಚ್ಚಿನ ಶಿವಗುರುಗಳ ಸೇವಾರ್ಥದಲ್ಲೇ ನಡೀತಾ ಇರ್ತೀವಿ. ಅದೆಲ್ಲ ಎಷ್ಟೊಂದು ಪ್ರೋಗ್ರಾಮ್ಸ್ ಎಲ್ಲ. ಆರ್ಯಾಂಬ ಬೆಳಗ್ಗೆ ಪೂಜೆಗೆ ತಪ್ಪದೆ ತಾವೇ ಹೋಗ್ತಾ ಇರ್ತಾರೆ. ಬೆಳಗಿನ ಪೂಜೆಗೆ ಅಮ್ಮನವರಿಗೆ ನಿವೇದನೆ ಮಾಡಲಿಕ್ಕೆ ಅಂತ ಒಂದು ದೊಡ್ಡ ತಂಬಿಗೆಯ ತುಂಬ ಹಾಲು, ಅದು ಏನು ಹಾಲು, ಹಸುವಿನ ಹಾಲು, ಗೋಕ್ಷೀರವನ್ನು ಸಮರ್ಪಿಸಿದಾಗೆ ಹರಿಸ್ಕೊಂಡು ಬಿಟ್ಟು ಅದರಂತೆ ಹಾಲನ್ನು ಪ್ರತಿನಿತ್ಯ ಕಳಿಸ್ಲಿಕ್ಕೆ ಶುರು ಮಾಡಿರ್ತಾರೆ. ಯಾವಾಗಲಾದರೂ ತಮಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಗಲೇ ಅನಿವಾರ್ಯ ಕಾರಣದಿಂದ ಆಗದೇ ಇದ್ದಲ್ಲಿ ಅವರೇನು ಮಾಡ್ತಾರೆ, ಪಾಠಶಾಲೆಯ ಒಬ್ಬ ಬ್ರಹ್ಮಚಾರಿಯ ಮೂಲಕ ಕಳಿಸ್ಕೊಡ್ತಾ ಇರ್ತಾರೆ. ಸ್ವಲ್ಪ ದಿವಸ ಹೇಗೆ ಕಳೆಯುತ್ತೆ, ಆರ್ಯಾಂಬ ಗರ್ಭವತಿ ಆಗ್ತಾರೆ. ಇದು ಶಿವಗುರುಗಳಿಗೂ ಅವರ ಬಂಧುಗಳಿಗೂ ತುಂಬ ಹರ್ಷವನ್ನುಂಟು ಮಾಡುತ್ತೆ. ದಯಾಮಯನಾಗಿರ್ತಕ್ಕಂತಹ ಭಗವಂತ ತಮ್ಮ ಪ್ರಾರ್ಥನೆಯನ್ನು ಈಡೇರಿಸುವುದರಲ್ಲಿ ತುಂಬ ಬಹಳ ಅನುಗ್ರಹಪೂರ್ಣವಾಗಿದ್ದಾನೆ ಅಂತ ಎಲ್ಲರೂ ಕೂಡ ವೃಷಭಾಚಲೇಶ್ವರನನ್ನು ಕೊಂಡಾಡ್ತಾರೆ. ದೇವಿ ಆರ್ಯಾಂಬ ಎಲ್ಲ ಹೆಣ್ಮಕ್ಳು ಥರ ಅಲ್ಲ. ಅವರಿಗೆ ತಮ್ಮ ಮನೋಬುದ್ಧಿಗಳ ವ್ಯಾಪಾರದಲ್ಲಿ ಏನೋ ಮಾರ್ಪಾಟಾಗ್ತಾ ಇದೆ ಅಂತ ಅನಿಸುತ್ತೆ. ನಾವು ಮೊದಲಿನ ಥರ ಇಲ್ಲ, ನನ್ನಲ್ಲಿ ಏನೋ ಚೇಂಜಸ್ ಆಗ್ತಿದೆ ಅಂತ ಅವ್ರಿಗೆ ಅನಿಸುತ್ತೆ. ಮೊದಲಿಗೆ ವಿದ್ಯಾರ್ಥಿಗಳು ವೇದಗಾನ ಮಾಡ್ತಿದ್ದಾಗ ಮಂತ್ರಗಳೆಲ್ಲ ಆಕೆಯ ಕಿವಿ ಮೇಲೆ ಬೀಳ್ತಿತ್ತು. ಆದರೆ ಅವರು ಮನೆಯ ತುಂಬ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಇಲ್ಲಿಂದಲೇ ಓಡಾಡ್ತಾನೆ ಇದ್ರು. ಪಾಪ ಮಂತ್ರಗಳ ಕಡೆಗೆ ಗಮನ ಕೊಡಲಿಕ್ಕೆ, ಅವುಗಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಅವರು ಪ್ರಯತ್ನ ಮಾಡಿರಲಿಲ್ಲ ಮುಂಚೆ. ಈಗ ಏನಾಯಿತು, ಆ ಮಕ್ಕಳು ಹೇಳೋ ಮಂತ್ರಾರ್ಥವನ್ನು ಕುರಿತು ಅವರು ಮನಸ್ಸಿನಲ್ಲೇ ಚಿಂತನೆ ಮಾಡೋಕ್ಕೆ ಶುರು ಮಾಡಿದ್ರು. ಆಂತರಿಕವಾಗಿ ಮನದಲ್ಲಿ ಮಂಥನ ಮಾಡಲಿಕ್ಕೆ ಶುರು ಮಾಡಿದ್ರು. ವಿದ್ಯಾರ್ಥಿಗಳೆಲ್ಲಾದರೂ ಸ್ವರ ತಪ್ಪಿದರೆ ಸ್ವರಿತ, ಉದಾತ್ತ, ಅನುದಾತ್ತಗಳಲ್ಲಿ ವ್ಯತ್ಯಾಸವಾದರೆ ತಾವೇ ತಿದ್ದುತ್ತಾ ಇದ್ರು. ಇವಾಗ ಮಧ್ಯಾಹ್ನ ಕಾಲದಲ್ಲಿ ಶಿವಗುರುಗಳು ತಮ್ಮ ಹಿರಿಯ ಶಿಷ್ಯರಿಗೆ ತರ್ಕಮೀಮಾಂಸಾದ ಶಾಸ್ತ್ರಗಳ ಪಾಠ ಮಾಡ್ತಿದ್ರೆ ಆರ್ಯಾಂಬ ತಾವೂ ಗಮನವಿಟ್ಟು ಕೇಳಿಸ್ಕೊತಾ ಇದ್ರು. ಉಪನಿಷತ್ತುಗಳ ಪ್ರವಚನ ಕಾಲದಲ್ಲಿಯೂ ಆಕೆ ಮೈಮರೆತು ಬಿಡ್ತಿದ್ರು.
ಪತ್ನಿಯ ಈ ನಡವಳಿಕೆ ತುಂಬ ಆಚಾರ್ಯರಿಗೆ ಶಿವಗುರುಗಳಿಗೆ ವಿಸ್ಮಯ ಅನಿಸ್ಬಿಡ್ತು. ಹಾಗೆ ಸಂತೋಷವಾಯಿತು, ಅಪ್ರಿಷಿಯೇಟು ಮಾಡಲಿಕ್ಕೆ ಆಯಿತು. ಆರ್ಯಾಂಬ ಶ್ರೀಮಂತರ ಮಗಳು, ಶ್ರೀಮಂತರ ಮನೆತನ ಸೊಸೆ ಬೇರೆ. ಆಕೆ ಸ್ವಾಭಾವಿಕವಾಗಿ ರತ್ನಾಭರಣಗಳನ್ನು ಧರಿಸ್ತಾ ಇದ್ರು, ಉತ್ತಮ ಬಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ರು, ಪಟ್ಟು ಪೀತಾಂಬರಗಳನ್ನು ಉಡ್ತಾ ಇದ್ರು. ಆದರೆ ತಿರುಶಿವ ಪೆರೂರಿನಿಂದ ಬಂದ ಮೇಲೆ ಆಕೆ ಚಿನ್ನಾಭರಣಗಳಲ್ಲಿ ವ್ಯಾಮೋಹ ಕಡಿಮೆ ಆಯಿತು. ರೇಷ್ಮೆ ವಸ್ತ್ರಗಳನ್ನೆಲ್ಲ ಉಡಬಾಯಿಡೋದು ಬೇಡ ಅನಿಸ್ಬಿಡ್ತು. ಸೌಮಂಗಲ್ಯ ಚಿಹ್ನೆಗಳಾಗಿರ್ತಕ್ಕಂಥ ಮಾಂಗಲ್ಯ, ಸ್ವರ್ಣ ಕಂಕಣಾದಿಗಳನ್ನು ಬಿಟ್ಟರೆ ಬೇರೆ ಆಭರಣಗಳನ್ನು ಅವ್ರು ಧರಿಸ್ತಾ ಇರಲಿಲ್ಲ. ಸಾಮಾನ್ಯವಾದ ನೂಲಿನ ವಸ್ತ್ರಗಳನ್ನು ಉಡ್ತಾ ಇದ್ರು. ತೀರಾ ಸಿಂಪಲ್ ಆಗಿಬಿಟ್ರು. ಅಷ್ಟು ಗ್ರ್ಯಾಂಡ್, ಏನೋ ಒಂದು ಶ್ರೀಮಂತಿಕೆಯಲ್ಲಿ ಇದ್ದವರು ಯಾವಾಗ ಅವರಿಗೆ ಪ್ರೆಗ್ನೆಂಟ್ ಆದರೂ ಅವಾಗಿಂದ ಅವರು ತುಂಬ ಸಿಂಪಲ್ ಆಗಿಬಿಟ್ರು. ಶಿವಗುರುಗಳ ಮನೆತನ ಮೊದಲಿನಿಂದಲೂ ದಾನ ಧರ್ಮಗಳಿಗೆ ಪ್ರಸಿದ್ಧವಾಗಿತ್ತು. ಈಗ ದಾನ ಧರ್ಮಗಳು 3 ಪಟ್ಟು ಜಾಸ್ತಿ ಆಯಿತು. ಮನೆಯೋ ಅತಿಥಿ ಅಭ್ಯಾಗತರಿಗೆ ಯಾವಾಗಲೂ ಬಾಗಿಲು ತೆಕ್ಕೊಂಡಿತ್ತು. ಮನೆಯಲ್ಲಿ ಒಳ ಹೊರಗಿನ ಸೇವಕಿ ವರ್ಗವನ್ನು ಸ್ವಂತ ಜನದಂತೆಯೇ ಕಾಣ್ತಾ ಇದ್ರು. ಆರ್ಯಾಂಬ ಬ್ರಾಹ್ಮಣ ಸುವಾಸಿನಿಯರಿಗೆ ಧನಕನಕಗಳನ್ನು, ಗೋವುಕರುಗಳನ್ನು ದಾನ ಮಾಡ್ತಾಯಿದ್ರು. ಬಡಬಗ್ಗರಿಗೆ ಧಾನ್ಯ, ಬಟ್ಟೆ ಬರೆಗಳನ್ನು ದಾನ ಮಾಡ್ತಾಯಿದ್ರು. ಮನೆಯಲ್ಲಿ ಸದಾ ಹಬ್ಬದ ವಾತಾವರಣದ ಸಂಭ್ರಮವೇ ಸಂಭ್ರಮ. ಇತ್ಲ ಕಡೆ ಶಿವಗುರುಗಳು ತಮ್ಮ ಕುಲಗುರುಗಳ ಆಚಾರ್ಯತ್ವದಲ್ಲಿ ವಿಧಿವತ್ತಾಗಿ ಸೀಮಂತವನ್ನೂ ಮಾಡಿದ್ರು, ಪುತ್ರವಂತ ಕ್ರಮವನ್ನೂ ಮಾಡಿದ್ರು. ಎಲ್ಲ ಪುಂಸವನ, ಸೀಮಂತ ಎಲ್ಲವನ್ನೂ ಮಾಡಿದ್ರು. ಅಳಿಯ ನಡೆಸಿರ್ತಕ್ಕಂತಹ ಅಪರೂಪವಾಗಿರ್ತಕ್ಕಂಥ ಈ ಶಾಸ್ತ್ರಕರ್ಮಗಳನ್ನು ವೀಕ್ಷಿಸಲಿಕ್ಕೆ ಬಂದಿದ್ದ ಮಗ ಪಂಡಿತರು ಬಹಳ ಸಂತೋಷಪಟ್ಟರು. ಅಂದರೆ ಆರ್ಯಾಂಬ ಅವ್ರ ತಂದೆ ಮಗ ಪಂಡಿತರು, ಅವರು ತುಂಬ ಸಂತೋಷಪಟ್ಟರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗಳಿಗೆ ಸೀಮಂತೋನ್ನೇನವನ್ನೆಲ್ಲ ಅಂತ ಹೇಳಿ ಸಂತೋಷಪಡ್ತಾರೆ. ಮಗಳ ಪುಣ್ಯವನ್ನು ಕೊಂಡಾಡ್ತಾರೆ. ಅಳಿಯನ ವೈದುಷ್ಯವನ್ನು, ವೈದಿಕ ಕರ್ಮಾಚರಣೆಗಳಲ್ಲಿ ಅವರಿಗಿರ್ತಕ್ಕಂಥ ಶ್ರದ್ಧಾಸಕ್ತಿಗಳನ್ನು ತುಂಬ ಮೆಚ್ಕೊಳ್ತಾರೆ ಅವ್ರ ಮಾವ. ಅಳಿಯ ಮಗಳಿಬ್ಬರಿಗೂ ಸೂಕ್ತವಾದ ಉಡುಗೊರೆಗಳನ್ನು ಕೊಟ್ಟು ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿ ವಾಪಸ್ ಅವರು ಊರಿಗೆ ಹೊರಟೋಗ್ತಾರೆ. ಶಿವಗುರುಗಳ ತಾಯಿ ಆ ವೇಳೆಗೆ ಬದುಕಿರಲಿಲ್ಲ. ಆರ್ಯಾಂಬೆಯ ಮಾತೆಯೂ ಇರಲಿಲ್ಲ. ಅವರ ದೂರದ ವೃದ್ಧ ಬಂದು ಒಬ್ಬಾಕೆ ಭಾರ್ಗವಿ ಅಂತ, ಅವರು ತನ್ನ ಮಗ ಗೋವಿಂದನ ಜೊತೆ ಗರ್ಭಿಣಿಯನ್ನು ನೋಡಿಕೊಳ್ಳಿಕ್ಕೆ ಕಾರಟ್ಟಿಗೆ ಬರ್ತಾರೆ. ಆಕೆ ಬಂದ ನಂತರ ಆರ್ಯಾಂಬ ಬಹಳಷ್ಟು ಕೆಲಸಗಳನ್ನು ಆಕೆಗೆ ವಹಿಸಿ ತಾವು ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳ ಯೋಗಕ್ಷೇಮವನ್ನು ನೋಡ್ಕೊಳ್ತಾರೆ. ಬಾಲಕರನ್ನು ಕುಳ್ಳಿರಿಸಿಕೊಂಡು ಅವರಿಗೆ ರಾಮಾಯಣವನ್ನು ಓದಿಸ್ತಿದ್ರು. ಅದರ ಅರ್ಥವನ್ನು ತಿಳಿಯದ ಮಕ್ಕಳಿಗೆ ಅದನ್ನು ಅರ್ಥವನ್ನು ತಿಳಿಯಾದ ದೇಶ ಭಾಷೆಯಲ್ಲಿ ವಿವರಿಸ್ತಾ ಇದ್ರು. ಸಂಸ್ಕೃತ ಕಾವ್ಯಗಳನ್ನು ಓದಿಸಿ ಅವುಗಳ ಅರ್ಥತಾತ್ಪರ್ಯವನ್ನು ವಿದ್ಯಾರ್ಥಿಗಳಿಂದಲೇ ಹೇಳಿಸ್ತಾ ಇದ್ರು. ತಪ್ಪು ಮಾಡಿದಾಗ ಅವರನ್ನು ತಿದ್ದಿ ಪ್ರೋತ್ಸಾಹಿಸ್ತಾ ಇದ್ರು. ಈ ಪುಟ್ಟ ಮಕ್ಕಳಿಗಂತೂ ಅವರು ಅಮ್ಮ ಅನ್ಬೋದು. ಹಾಗೆ ಎಷ್ಟೋ ಸಲ ಶಿವಗುರುಗಳು ಈ ಮಕ್ಕಳು ತಮ್ಮ ಭಾರ್ಯೆಯಲ್ಲಿ ತೋರುವ ಪ್ರೀತಿ ವಿಶ್ವಾಸಗಳನ್ನು ಕಂಡು ಆಶ್ಚರ್ಯವನ್ನು ಪಡ್ತಿದ್ರು. ಏನಪ್ಪ ಇದು, ಈ ಮಕ್ಕಳುಗಳು ನನ್ನ ಹೆಂಡತಿನ ಇಷ್ಟು ಚೆನ್ನಾಗಿ ಅಮ್ಮನ ಥರ ನೋಡ್ಕೊಳ್ತಾರಲ್ಲ ಅಂತ. ತಮ್ಮಲ್ಲಿ ಈ ಮಕ್ಕಳಿಗೆ ಇಷ್ಟು ಸಲಿಗೆ ಇಲ್ಲ, ಸ್ವಲ್ಪ ಭಯಮಿಶ್ರಿತ ಗೌರವ. ಆದರೆ ಆರ್ಯಾಂಬೆಯಲ್ಲಿ ಅವಳಿಗೆ ಮಾತೃಸದೃಶವಾದ ವಾತ್ಸಲ್ಯ, ಸ್ನೇಹ, ಪ್ರೀತಿ. ಇವರನ್ನು ನೋಡ್ರೆ ಗುರುಗಳು ಅಂತ ಹೇಳಿ ರೆಸ್ಪೆಕ್ಟ್ ಕೊಡ್ತಾಯಿದ್ರೆ, ಆರ್ಯಾಂಬೆಯನ್ನು ನೋಡಿ ಅಮ್ಮ ಅಂತ ಟ್ರೀಟ್ ಮಾಡ್ತಾಯಿದ್ರು ಮಕ್ಕಳು. ಒಂದು ದಿವಸ ಶಿವಗುರುಗಳು ತಮ್ಮ ಹಿರಿಯ ಶಿಷ್ಯರಿಗೆ ಬೃಹದಾರಣ್ಯಕೋಪನಿಷತ್ತನ್ನು ಬೋಧಿಸ್ತಾ ಇದ್ರು. ಅಲ್ಲಿಯೇ ಒಂದು ಪ್ರಸಂಗವನ್ನು ಪಾಠ ಮಾಡ್ತಾ ಯಾಜ್ಞವಲ್ಕ್ಯರು ತಮ್ಮ ಲೌಕಿಕ ಗಳಿಕೆ ಆಸ್ತಿಯನ್ನು ಇಬ್ಬರ ಪತ್ನಿಯರಿಗೆ ಹಂಚಿ ತಪಸ್ಸಿಗೆ ಹೊರಡುವ ಸಂದರ್ಭವನ್ನು ವಿವರಿಸ್ತಾ ಇದ್ರು. ಆಗ ಮಹರ್ಷಿ ದೇವರಾತರ ಪುತ್ರರಾದ ಯಾಜ್ಞವಲ್ಕ್ಯರು ತಪಸ್ವಿಗಳು. ಸಾಕ್ಷಾತ್ ಸೂರ್ಯದೇವನನ್ನು ಒಲಿಸಿಕೊಂಡು ಶುಕ್ಲ ಯಜುರ್ವೇದವನ್ನು ಸಾಕ್ಷಾತ್ಕರಿಸಿಕೊಂಡು ದ್ರಷ್ಟಾರವೇ ಯಾಜ್ಞವಲ್ಕ್ಯರು. ಮಹಾಜ್ಞಾನಿಯಾಗಿರ್ತಕ್ಕಂತಹ ಜನಕ ಚಕ್ರವರ್ತಿಗೆ ಗುರು ಆಗಿದ್ದಿದ್ದು ಯಾರು? ಯಾಜ್ಞವಲ್ಕ್ಯರು. ಅವರು ಈ ಥರ ಹೇಳಿ, ನಾನು ಎಲ್ಲ ಇಬ್ಬರು ಹೇಳ್ತಿರಿದ್ರು, ಇಬ್ಬರಿಗೂ ಹಂಚಿಬಿಟ್ಟೋಗ್ತೀನಿ ಅಂತ ಹೇಳಿದಾಗ ಆ ತ್ಯಾಗ ವೈರಾಗ್ಯ ಶಿಖಾಮಣಿ ಸನ್ಯಾಸ ಪಡಿಬೇಕು ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು ಕಾಡಿಗೆ ಹೋಗ್ತಾರೆ. ಹೋಗೋಕ್ಕೆ ಮುಂಚೆ ತಮ್ಮ ಹೆಂಡತಿಯರಾಗಿರ್ತಕ್ಕಂಥ ಕಾತ್ಯಾಯಿನಿ ಮತ್ತು ಮೈತ್ರಿ ಇಬ್ಬರನ್ನು ಕರೆದುಬಿಟ್ಟು, ಬನ್ನಿ ಆರ್ಯೆಯರೇ, ನನ್ನ ಇಲ್ಲಿಯವರೆಗಿನ ಗಳಿಕೆಯನ್ನು ನಿಮ್ಮಿಬ್ಬರಿಗೂ ಸಮನಾಗಿ ಹಂಚಿಟ್ಟಿದ್ದೇನೆ. ನೀವು ಇದನ್ನು ಸ್ವೀಕರಿಸಿ ಸುಖವಾಗಿ ಜೀವನ ನಡೆಸಬಹುದು. ನಾನು ಸನ್ಯಾಸ ತಗೊಳ್ಬೇಕು, ಅದಕ್ಕೋಸ್ಕರ ನಾನು ಸನ್ಯಾಸಾಶ್ರಮ ಸ್ವೀಕರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಆಗ ಇದು ಯಜುರ್ವೇದದೊಂದು ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಪ್ರಸಂಗ ಹೇಳ್ತಾ ಇದ್ದಿ, ಕಥೆ ಪಾಠ ಮಾಡ್ತಾ ಇದ್ದ ಕಥೆ ಇದು. ಯಾಜ್ಞವಲ್ಕ್ಯರ ಆಶ್ರಮ ಗುರುಕುಲ ತುಂಬ ದೊಡ್ಡದಾಗಿತ್ತು. ಸಾವಿರಾರು ಜನ ಒಟ್ಟುಗಳು ಅಲ್ಲಿ ಅಧ್ಯಯನ ಮಾಡ್ತಾಯಿದ್ರು. ಸಾವಿರಾರು ದನಕರುಗಳಿದ್ವು, ಆಳ್ಕಾಳುಗಳಿದ್ವು. ರಾಜಮಹಾರಾಜರು ತಂದು ಒಪ್ಪಿಸಿರ್ತಕ್ಕಂತಹ ದವಸ, ಧಾನ್ಯ, ಧನಕನಕಗಳೆಲ್ಲವೂ ಬಹಳಷ್ಟಿತ್ತು. ಇಷ್ಟೆಲ್ಲ ಸಮೃದ್ಧಿಯ ಮಧ್ಯದಲ್ಲಿದ್ದು
ಋಷಿಮುನಿ ಕುಲದಿಂದಲೂ ಸಾಮ್ರಾಟ ಚಕ್ರವರ್ತಿ ಪರಿವಾರದಿಂದಲೂ ಗೌರವಾದರಗಳನ್ನು ಪಡೆದಿದ್ದರೂ ಕೂಡ ಇವೆಲ್ಲವನ್ನ ಬಿಟ್ಟು ಸನ್ಯಾಸವನ್ನು ಯಾಕೆ ಸ್ವೀಕರಿಸಬೇಕು? ಹಾಗಾದರೆ ಇವುಗಳಲ್ಲಿ ಸುಖ ಇಲ್ಲವೇ? ಹೀಗೆ ಆರ್ಯಾಂಬರವರ ಯೋಚನೆ ಹರಿತಿತ್ತು. ಯಾಕೆಂದರೆ ಅವ್ರಿಗೆ ಏನಾಯ್ತಿತ್ತು, ಪಾಠ ಕೇಳ್ತಿರ್ಬೇಕಾದ್ರೆ ಇಷ್ಟ ಶ್ರೀಮಂತರು ಯಾಜ್ಞವಲ್ಕ್ಯರು, ರಾಜ ಕೊಟ್ಟಿರೋ ದನಕನಕ ಎಲ್ಲರೂ ಕೊಟ್ಟಿರೋದು ಒಂದು ರಾಶಿ ಬೇಕಾದಾಗಿದೆ. ಇವೆಲ್ಲದಲ್ಲೂ ಸುಖ ಇಲ್ವ? ಹಾಗಾದರೆ ಅವ್ರು ಯಾಕೆ ಅದನ್ನು ಬಿಟ್ಟು ಕಾಡ್ಗೆ ಹೋಗ್ತೀನಿ ಅಂತ ಕೂತ್ಕೊಂಡ್ಬಿಟ್ಟಿದ್ರು ಯಾಜ್ಞವಲ್ಕ್ಯರು. ಹಾಗಾದರೆ ಈ ವಸ್ತುಗಳಲ್ಲಿ ಸುಖವಿಲ್ವೇ ಅಂತ ಆರ್ಯಾಂಬರಿಗೆ ಯೋಚನೆ ಆಯಿತು. ಆಗ ಆಚಾರ್ಯ ಶಿವಗುರುಗಳು ಮುಂದೆ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಸೆಂಟೆನ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಮಹರ್ಷಿ ಯಾಜ್ಞವಲ್ಕ್ಯರ ಮಾತನ್ನು ಕೇಳಿ ಸತಿ ಕಾತ್ಯಾಯಿನಿ ಒಪ್ಪಿ ಸುಮ್ಮನಾದರು, ಮತ್ತೆ ಎದುರು ಉತ್ತರ ಕೊಡಲಿಲ್ಲ. ಆಶ್ರಮ ಗುರುಕುಲದ ಹೊರೆಯನ್ನು ಕರ್ತವ್ಯ ಅನ್ನೋಕ್ಕೆ ಸ್ವೀಕರಿಸಲಿಕ್ಕೆ ಸಿದ್ಧರಾದರು. ಆದರೆ ಮೈತ್ರೇಯಿ ಮಾತ್ರ ಒಪ್ಪಿಕೊಳ್ಳೇ ಇಲ್ಲ. ಆರ್ಯರೇ, ಈ ಸಮೃದ್ಧಿಯ ಮಧ್ಯದಲ್ಲಿದ್ದು ನಾವು ತೃಪ್ತಿ ಪಡೆಯಲಿಲ್ಲವೇ? ಸಂತೋಷ ಅನುಭವಿಸುತ್ತಿಲ್ಲವೇ? ಸುಖವನ್ನು ಆಸ್ವಾದಿಸುತ್ತಿಲ್ಲವೇ? ಇವುಗಳಲ್ಲಿ ನಿಜವಾಗ್ಲೂ ಸುಖ ಇಲ್ಲ ಅಂದರೆ ತಾನೇ ತಾವು ಇವನ್ನೆಲ್ಲ ಬಿಟ್ಟು ಹೊರಡೋಗ್ತಿರೋದು. ಈಗ ಇಲ್ಲಿ ಸುಖ ಇದ್ದಿದ್ರೆ ನೀವು ಇಲ್ಲೇ ಇರ್ತಾ ಇದ್ರಿ. ಈ ವಸ್ತುಗಳಿಂದ ಸುಖ ಇಲ್ಲ ಅಂದಿದ್ದಕ್ಕೆ ನೀವು ಕಾಡ್ಗೆ ಹೋಗ್ತಾ ಇರೋದು, ಸನ್ಯಾಸ ತಗೊಂಡು ಹೋಗ್ತಾ ಇರೋದು. ಅಥವಾ ಇವೆಲ್ಲ ನಿಜವಾದ ಸುಖ ಅಲ್ಲವೆಂದು ತಾನೇ ತಮ್ಮ ನಿರ್ಧಾರ ಇದು ಅಂತ ಕೇಳ್ತಾಳೆ. ಆರ್ಯಾಂಬ ಇದನ್ನು ಕೇಳಿಸ್ಕೊಂಡ ತಕ್ಷಣ ಆಶ್ಚರ್ಯ ಆಗೋಯ್ತು. ಎಷ್ಟೊಂದು ಸಾರ್ತಿ ಈ ಉಪನಿಷತ್ತಿನ ಪ್ರವಚನ ನಡೀತಾ ಇದ್ದರೂ ಕೂಡ ಅವಳಿಗೆ ಇಷ್ಟೊಂದು ಶ್ರದ್ಧೆ ಆಸಕ್ತಿ ಇರಲಿಲ್ಲ. ಬಟ್ ಇವಾಗ ತುಂಬ ಇಂಟ್ರೆಸ್ಟ್ ಬಂತು. ಯಾಜ್ಞವಲ್ಕ್ಯರು ದೇವಿ ಮೈತ್ರೇಯಿಗೆ ಉಪದೇಶಿಸ್ತಕ್ಕಂಥ ತತ್ವವನ್ನು ಆರ್ಯಾಂಬ ಶ್ರದ್ಧೆಯಿಂದ ಕೇಳಿದರು. ಹೌದು, ದಿಟ, ಆತ್ಮನಿಗಾಗಿ ಎಲ್ಲವೂ ಪ್ರಿಯವಾಗುತ್ತೆ. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಇದು ವಾಸ್ತವ ಅನಿಸ್ತು ಆರ್ಯಾಂಬೆಗೆ. ಆ ದಿನ ಎಲ್ಲ ಅವರು ಆ ವಿಚಾರವಾಗಿ ಚಿಂತಿಸ್ತಾ ಇದ್ರು, ಯೋಚಿಸ್ತಾ ಇದ್ರು. ಯಾಕೆ ಅಂದರೆ ಐಹಿಕ ಭೋಗಗಳು ಏನು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ, ರತ್ನ, ಮಾಣಿಕ್ಯ, ಅದೆಷ್ಟಾಗಿರ್ಬೋದು, ಎಷ್ಟು ಸೈಟ್ ಇರ್ಬೋದು, ಎಷ್ಟು ಮನೆ ಇರ್ಬೋದು, ಆಳು ಕಾಳುಗಳಿರ್ಬೋದು, ಎಲ್ಲವೂ ಸುಖ ಕೊಡೋದಲ್ಲ, ಕ್ಷಣಿಕ ಸುಖವನ್ನು ಕೊಡ್ತಕ್ಕಂಥದ್ದು. ಪರ್ಮನೆಂಟಾಗಿ ಶಾಶ್ವತವಾಗಿ ಸುಖ ಬೇಕು ಅಂತಂದರೆ ಆ ಭಗವಂತನನ್ನು ಆರಾಧಿಸೋದ್ರಿಂದ ಮಾತ್ರ ಸಾಧ್ಯ, ಆ ಭಗವಂತನನ್ನು ಹೊಂದೋದ್ರಿಂದ ಮಾತ್ರ ಸಾಧ್ಯ ಅಂತ ಈ ಉಪನಿಷತ್ತಿನಲ್ಲಿ ಆ ಅಮ್ಮಂಗೆ, ಯಾರು ಯಾಜ್ಞವಲ್ಕ್ಯರ ಹೆಂಡತಿಗೆ ಯಾಜ್ಞವಲ್ಕ್ಯರು ಬೋಧಿಸ್ತಾರೆ. ಆಗ ಅವಳು ಕೂಡ ನನಗೂ ಬೇಡ, ಇದೆಲ್ಲ ಯಾವುದೂ ಬೇಡ ನನಗೆ, ನಾನು ಆ ಸನ್ಯಾಸಾಶ್ರಮವನ್ನು ತೆಗೆದುಕೊಂಡು ಬಿಡ್ತೀನಿ ಅಂತ ಅವಳು ಹೇಳ್ತಾಳೆ. ಇದು ಈ ಕಥೆಯಲ್ಲಿ ಬರಲ್ಲ, ಮುಂದೆ ಇದು ಬೃಹದಾರಣ್ಯಕದಲ್ಲಿ ಬರುತ್ತೆ. ಹಾಗಾಗಿ ಅದು ನಿಜವಾದ ಸುಖ ಅಂತ ಗೊತ್ತಾದಾಗ ಆರ್ಯಾಂಬೆಗೆ ಹೌದಲ್ವಾ, ನಿಜವಾಗ್ಲೂ ಅದೇ ಸತ್ಯವಾದದ್ದು. ಈ ಐಹಿಕ ಪ್ರಪಂಚದಲ್ಲಿ ನಾವೇನು ಭೋಗಿಸ್ತಾ ಇದ್ದೀವಲ್ಲ ಇದು ಸುಖ ಅಲ್ಲ ಅಂತ ಅವಳಿಗನ್ನಿಸ್ತು. ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂದರೆ ಆತ್ಮನಿಗಾಗಿ ಎಲ್ಲ ಪ್ರಿಯ ಆಗುತ್ತೆ. ಆ ಭಗವಂತನ ನಾವು ಆರಾಧಿಸ್ತಕ್ಕಂಥದ್ದು, ಭಗವಂತನನ್ನು ಪಡೆದುಕೊಳ್ಳೋದೇ ನಿಜವಾದ ಸುಖ, ಶಾಶ್ವತವಾದ ಸುಖ ಅಂತ ಅವಳಿಗೆ ಅನಿಸಿ ಅದ್ರ ಬಗ್ಗೆನೇ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಯಾವಾಗ ಮಗು ಶಂಕರ ಗರ್ಭದಲ್ಲಿ ಇದ್ದಾಗ ಅವಳು ಈ ವಿಷಯವನ್ನು ಯೋಚನೆ ಮಾಡ್ತಾ ಇದ್ದಾಳೆ. ಮುಂದಿನ ಸಂಚಿಕೆಯಲ್ಲಿ ಶಂಕರ ಭಗವತ್ಪಾದರ ಆವಿರ್ಭಾವ, ಅವ್ರು ಹುಟ್ಟುತ್ತಾರಲ್ಲ, ಆ ವಿಷಯವನ್ನು ಹೇಳ್ತೇನೆ. ಧನ್ಯವಾದಗಳು.